ಡೈರೆಕ್ಟರ್ ಅಂಡ್ ಲಡ್ಡು ಟೀಮ್ ಅಟ್ಲಾಂಟಾ ನಾಗೇಂದ್ರ ಅವರು ಆಲ್ ದಿ ಬೆಸ್ಟ್, ವಿಶ್ ಯು ಆಲ್ ಸಕ್ಸಸ್. ಇಡೀ ತಂಡ ತುಂಬಾ ಚೆನ್ನಾಗಿ ಮಾಡಿದೆ. ಈ ಸಾಂಗ್ಸ್ ಟ್ರೈಲರ್ ಎಲ್ಲ ಮುಂಚೆ ನೋಡಿದೆ ನಾನು, ಇವತ್ತೇ ಫಸ್ಟ್ ಟೈಮ್ ಫುಲ್ ಸಾಂಗ್ಸ್ ನೋಡಿದ್ದು. ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಿಂದ ಇನ್ನೂ ಹೆಚ್ಚೆಚ್ಚಿಗೆ ಸಿನಿಮಾ ಹೀರೋ ಆಗಿ ಶರಣ್ ಅವರು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಹಾಡು ಕೇಳಿದಿರಾ, ನೋಡಿದಿರಾ? ನನಗೆ ಗೊತ್ತಿದ್ದಂಗೆ ಮನೆ ತನಕ ಬಾರೆ ಎಲ್ರಿಗೂ ಮೊದಲನೇ ಟೈಮ್ ಕೇಳಿದ ತಕ್ಷಣ, ನೋಡಿದ ತಕ್ಷಣ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಅರ್ಜುನ್ ಸರ್ ಸಿಗ್ದಾಗೆಲ್ಲ ಹೇಳ್ತೀನಿ ಮನೆ ತನಕ ಬಾರೆ. ಇವತ್ತವರೆಗೂ ಬಂದಿಲ್ಲ, ನಮಗ್ ಮಾತ್ರ ಕರ್ಸ್ಕೊಂಡಿದ್ದಾರೆ ಅಷ್ಟೇ. ಇದೊಂದು ಸಾಂಗ್ ಮಾತ್ರ ನನ್ನ ಪ್ರಕಾರ ಈ ವರ್ಷದ ದೊಡ್ಡ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಅದ ತರ ಆರಿಸಿದ್ರೆ ಅನ್ಕೊಂಡು. ಚಿತ್ರದಲ್ಲಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಮ ನಾಗೇಂದ್ರ ಸರ್ ಮತ್ತೆ ಡೈರೆಕ್ಟರ್ ಶರಣ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಹೇಳೋಕ್ಕಿಂತ ಸಿನಿಮಾ ನೋಡಿ ನಾವೇನು ಮಾಡಿದ್ದೀವಿ, ಏನಿಲ್ಲ, ಏನು ತಪ್ಪಿದೆ ವಿಷಯ ಹೇಳಬೇಕು. ನಾವು ಹೇಳ್ಕೊಂಡು ಚೆನ್ನಾಗಿರೋದು ಒಂದು ಮಾತ್ರ ಹೇಳಬೇಕು, ನಾನು ಇಷ್ಟು ದಿನ ಮಾಡ್ಕೊಂಡ್ಬಂದ ಚಿತ್ರಗಳಲ್ಲಿ ಇಷ್ಟು ಗೆಟಪ್ ಯಾವ ಚಿತ್ರದಲ್ಲೂ ನಾನು ಕೊಟ್ಟಿಲ್ಲ. ಅದಕ್ಕೆ ಶರಣ್ ಅವರು ಮತ್ತು ನಮ್ಮ ಭಾವ ಅನೇಕ ಜೀವ ತಿಂದ್ಬಿಟ್ರು ಅವ್ರಿಗೆ. ಇಲ್ಲ ನೀವು ಹಿಂಗೆ ಬೇಕು, 4 ಅವರ್ ಕೂರಿಸ್ಬಿಡೋಣ ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಈ ಚಿತ್ರನ ಎಲ್ಲ ಇಷ್ಟಪಟ್ಟು ಮಾಡಿದ್ದೀವಿ. ಟೋಟಲಿ ಟೀಮ್ ವರ್ಕು ಅಂತ ಹೇಳ್ತೀನಿ. ಇದು ಒಬ್ಬರಿಬ್ಬರು ಕೆಲಸ ಅಲ್ಲ, ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ನಮ್ಮನ್ನ ಹರಿಸ್ಬೇಕು ಅಂದ್ರೆ ನಮಗೆ ಸಾಂಗ್ ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ನನ್ನ ಜೊತೆ ಕೂತ್ಕೊಂಡು ಮುಖ್ಯವಾಗಿ ಹಾಡನ್ನು ಬರ್ಸ್ಕೊಂಡಿದ್ದು, ಡಿಸ್ಕಷನ್ ಎಲ್ಲ ಇದ್ದಿದ್ದು ತರುಣ್ ಅವರಿಗೊಂದು ಧನ್ಯವಾದ. ಮತ್ತೆ ಶರಣ್ ಸರ್, ನಾನು ಅಬ್ಸರ್ವ್ ಮಾಡಿದಿರೋ ತರ ಹಲವಾರು ಸಿನಿಮಾಗಳಲ್ಲಿ ಹೀರೋಗಳ ಪಕ್ಕ ನಿಂತ್ಕೊಂಡು ಹೀರೋಗಳಿಗಿಂತ ಕೆಲವು ಸಿನಿಮಾಗಳಲ್ಲಿ ನಿಜವಾಗ್ಲೂ ಸಿನಿಮಾದ ಗೆಲುವಿಗೆ ಕಾರಣ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಅವರೇ ಸೋಲೋ ಹೀರೋ ಆಗ್ತಿದ್ದಾರೆ. ಸೊ ಅವರಿಗೆ ಒಂದು ಸ್ವಂತದ ಗೆಲುವು ಈ ಸಿನಿಮಾದಿಂದ ಸಿಗ್ಲಿ, ಹೀರೋ ಆಗೋದು ಮುಂದುವರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಬಹಳ ಖುಷಿ ಆಗ್ತದೆ. ಅಂಡ್ ರವಿ ಸರ್ ಬಂದಿರೋದು, ಗಣೇಶ್ ಸರ್ ಬಂದು ರಿಲೀಸ್ ಮಾಡಿರೋದು ನಾನು ಪುಣ್ಯ ಅನ್ಕೊಂತೀನಿ. ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ಒಳ್ಳೆ ಜನ ಜೊತೆ ಮಿಂಗಲ್ ಆಗಿ ಒಂದು 6-7 ಟೀಮ್ ಇದ್ದಿದ್ದು ತುಂಬಾ ಖುಷಿ ಇತ್ತು. ಶರಣ್ ಸರ್, ತರುಣ್ ಅವರು, ಡೈರೆಕ್ಟರ್ ಅಟ್ಲಾಂಟಾ ನಾಗರಾಜ್, ಇವರೆಲ್ಲರೂ ಒಂದು ಒಳ್ಳೆ ಫ್ಯಾಮಿಲಿ ತರ ನಾವು ವರ್ಕ್ ಮಾಡಿದ್ವಿ. ಫೋನಲ್ಲಾಗ್ಲಿ, ಸ್ಟುಡಿಯೋ ಬಂದಾಗಲಿ. ಸೊ ಅದರ ಔಟ್ಪುಟ್ ಇವತ್ತು ಬಂದಿದೆ. ಸೊ ನೀವೆಲ್ಲ ಹಾಡು ಕೇಳಿದ್ರ, ಚೆನ್ನಾಗಿ ಕೇಳಿ ನಂತರ ಅನ್ನೋ ಕುತೂಹಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಲಿರಿಸಿಸ್ಟ್ ಹೃದಯ್ ಶಿವ ಸರ್, ದಯವಿಟ್ಟು 2 ಮಾತು ನೀವು ಬರೆದಿರೋ ಸಾಂಗ್ಸ್ ಬಗ್ಗೆ, ಫೀಲ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನಿಜಕ್ಕೂ ಒಂದು ಒಳ್ಳೆ ಸಾಲುಗಳು ಬರೆಯೋದು ಒಂದು ಅವಕಾಶ ಇಲ್ಲಿತ್ತು. ಜೊತೆಗೆ ಯಾವುದೇ ಚೇಂಜಸ್ ಇರಲಿಲ್ಲ. ಅದು ನನಗೆ ಖುಷಿ ಕೊಟ್ಟಿತ್ತು. ಈ ಸಿನಿಮಾ ಏನ್ ಮಾಡಿದ್ದಾರೆ, ಎಲ್ಲ ತಂತ್ರಜ್ಞರಿಗೂ ಒಂದು ಸಕ್ಸಸ್ ಇರಲಿ ಮತ್ತು ಶರಣ್ ಅವರು ಮತ್ತಷ್ಟು ಚಿತ್ರಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ದು ಪ್ಯಾಥ ಸಾಂಗ್ ಬರ್ದಿದ್ದೀನಿ. ಈ ಹಾಡಿನ ವಿಶೇಷ ಏನಂದ್ರೆ, ಅವರ ಎಲ್ಲ ಹಾಡುಗಳು ಬರ್ಸಾಗಿತ್ತು. ಅವರು ಕೊನೆಯಲ್ಲಿ ಒಂದು ಡಿಸೈಡ್ ಮಾಡಿದ್ರು, ಫೀಮೇಲ್ ಒಂದು ಮೇಲ್ ಸೋಲೋ ನಾವು ಮಾಡಿದೀವಿ, ತುಂಬಾ ಚೆನ್ನಾಗಿದೆ ಪ್ಯಾಥ ಸಾಂಗ್, ಅದನ್ನ ಫೀಮೇಲ್ ಸೋಲೋ ಮಾಡ್ಬೇಕಂತ. ಸೊ ನನ್ನ ಗೆಳೆಯ ಹೃದಯ್ ಶಿವ ಬರ್ದಿದ್ದು ಮೇಲ್ ಪ್ಯಾಥ ಸಾಂಗ್ ತುಂಬಾ ಇಷ್ಟ ಆಗಿತ್ತು. ಆಮೇಲೆ ತುಂಬಾ ಚೆನ್ನಾಗಿ ಬರ್ದಿದ್ರು ಪದ. ಫಸ್ಟ್ ಟೈಮ್ ನಾನು ಹಾಡು ಕೇಳ್ಬಿಟ್ಟು, ಏನಪ್ಪಾ ಈ ರೀತಿ ಮೇಲ್ ವರ್ಷನ್ ಅವ್ರು ಬರ್ದಿದ್ದಾರೆ, ಫೀಮೇಲ್ ವರ್ಷನ್ ನನಗೆ ಇಷ್ಟು ಚೆನ್ನಾಗಿ ಬರೆಯಕ್ಕಾಗುತ್ತಾ ಅಂತ ಒಂದು ಇದಿತ್ತು. ಸುಮಾರು ನನಗೆ ಟೈಮ್ ಕೊಟ್ರು. ಆಮೇಲೆ ತರುಣ್ ಅವರು ನನಗೆ ಸುಮಾರು ಕತೆ ಹೇಳಿ ಚೆನ್ನಾಗಿ ಒಂದು ಪ್ರೋತ್ಸಾಹ ಮಾಡಿದ್ರು. ಇಲ್ಲ, ನೀವು ಬರೀ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಪ್ಯಾಥ ಸಾಂಗ್ ಬರಿಬಹುದು ಅಂತ. ಅದಕ್ಕೆ ತಕ್ಕಮಟ್ಟಿಗೆ ಇದ್ರಲ್ಲಿ ನನ್ನ ಇನ್ಸ್ಪಿರೇಷನ್ ರವಿ ಸರ್ ಇಟ್ಟಿದ್ದಾರೆ. ಅವರು ರ್ಯಾಂಪ್ ಬಗ್ಗೆ ಮಾತಾಡ್ತಾರೆ. ಅವರು ಇಲ್ಲಿ ವೇದಿಕೆ ಮೇಲೆ ಬರೋಲ್ಲ, ಅವ್ರ ಬಗ್ಗೆ 1-2 ಮಾತು ಹೇಳ್ಬೇಕು. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬರಬೇಕಂದ್ರೆ ನಾನು ಅವ್ರ ಫಿಲ್ಮ್ ನೋಡಿ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೆ. ಅದರಲ್ಲಿ ಟೈಟ್ಲಿಂಗ್ ಅಲ್ಲಿ ಕ್ರಿಯೇಟಿವಿಟಿ ಮಾಡ್ಬೋದು. 5 ಸಾಂಗ್ 6 ಸಾಂಗ್ ಪ್ಯಾಟರ್ನ್ ಬ್ರೇಕ್ ಮಾಡಿದವರೇ ರವಿ ಸರ್. 10 ಸಾಂಗ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು. ವಿಜುವಲೈಸೇಷನ್ ಎಷ್ಟು ಇಂಪಾರ್ಟೆಂಟ್, ಶಾರ್ಟ್ ಮೇಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಹೇಳ್ಕೊಟ್ಟವರೇ ರವಿ ಸರ್. ಹಾಗಾಗಿ ಅವ್ರ ಇನ್ಸ್ಪಿರೇಷನ್ ಇಟ್ಕೊಂಡೆ ನಾನು ಒಂದು ಇಂಡಸ್ಟ್ರಿಗೆ ಬಂದ. ನಾನು ಟೆಕ್ನಿಷಿಯನ್ ಆಗಿ ಏನೇ ಒಂದು ಕೆಲಸ ಮಾಡಿದ್ರು, ಹಿ ಈಸ್ ಮೈ ಇನ್ಸ್ಪಿರೇಷನ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಶೇರ್ ದ ಸ್ಟೇಜ್ ವಿತ್ ಹಿಮ್. ಆ ಥರ ನನಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ ಅವರು. ಬೀಚ್ ಮೇಲೆ ಟೈಟ್ಲ್ ಹಾಕ್ಬೋದಾ, ಆ ಥರನೂ ಯೋಚನೆ ಮಾಡಿ ಕಲಿಸ್ಕೊಟ್ರು ನನಗೆ ಅವರು. ಆ ಥರ ಇನ್ಸ್ಪೈರ್ ಆಗಿ ಅದರಲ್ಲಿ ಸ್ವಲ್ಪ ಅಂಶಗಳನ್ನ ನಾವು ಯೂಸ್ ಮಾಡಿಕೊಂಡೆ ರ್ಯಾಂಬೋ ಮಾಡಿದ್ದೀವಿ. ರ್ಯಾಂಬೋ ಸ್ವಲ್ಪ ನಿಂತು ನೋಡೋಣ, ಅದು ಯಾವ ತರದಲ್ಲಿ ರ್ಯಾಂಬೋ ಅಂತ ಒಪ್ಕೊಳ್ಳೋದನ್ನು ಗೊತ್ತಾಗಲ್ಲ. ನಾವು ರ್ಯಾಂಬೋ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದೇ ಬಾಡಿ ಬಿಲ್ಡರ್,
ಅವನು ಉಲ್ಟವೆಲ್ಲ ಬಟ್ಟೆ ಬಿಚ್ಚಾಕ್ ಬೇಕಾಗಿರ್ತಾರೆ. ಅಥವಾ ಒಂದ್ಸಿನಾದ್ರು ಇಟ್ಟಿದ್ಯಾ? ಫಸ್ಟ್ ಆ ಟೈಟ್ಲ್ ಇಟ್ಟಾಗ್ಲೇ ಒಂದು ಕಾಣಿಸೋದೇನಂದ್ರೆ ಡೆಫಿನೆಟ್ ಆಗಿ ಇದರಲ್ಲಿ ಕಾಮಿಡಿ ಇರುತ್ತೆ. ಅಲ್ಲಿ ಬರ್ತಿದ್ದಂಗೆ ಈ ಪೋಸ್ಟರ್ಸ್ ಇವೆಲ್ಲ ನೋಡ್ತಿದಂಗೆ ಫಸ್ಟ್ ಅನ್ಸುತ್ತೆ ದಿಮಾಕ್ ಇವನಿಗೆ ಇಷ್ಟೆಲ್ಲ ಪೋಸ್ಟ್ ಕೊಡ್ತಾನೆ ಅನ್ಸುತ್ತೆ. ಬಟ್ ಒಂದು 4 ವಾರದಿಂದ ಹತ್ರ ಶರಣ್ ಹತ್ರ ತುಂಬಾ ಓಡಾಡ್ತಿದ್ದಾರೆ, ಮಾತಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಕಾಣಿಸಿದ್ದೇನಂದ್ರೆ ಅಲ್ಲಿ ಶರಣ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾದಲ್ಲಿ. ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ, ತುಂಬಾ ಆಸೆಯಿಂದ ಸಿನಿಮಾ ಮಾಡಿದ್ದಾರೆ. ಬಹುಶಃ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಈಗಿನ ಬಹುಶಃ ನಾನ್ ಮಾಡಿರೋ ಕೆಲವು ಸಿನಿಮಾಗಳಿರ್ಬೋದು, ಯಾವುದೇ ಸಿನಿಮಾಗಳಿರ್ಬೋದು, ಎಲ್ಲಾ ಸಿನಿಮಾಗಳಲ್ಲೂ ಲಾಸ್ಟ್ ಈ ತರ ನಗ್ನಗ್ತಾ ಕೂತ್ಕೊಳ್ಳೋ ಗ್ರೂಪೇ ಕಡಿಮೆ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ದುಡ್ಡೇ ಹೋಗಿರಲ್ಲ. ಎಲ್ಲ ಮಕ್ಕಳಿಗೆ ಬಿಟ್ಕೊಂಡು ಏನೋ ಬೇರೆ ಇದೇ ಇಲ್ಲ, ನಾಳೆ ಕೊಡ್ತಾರೆ ಏನೋ ನಮ್ಗೆ ಬಂದು ಕೂತಿರ್ತಾರೆ. ಆದ್ರೆ ಇಲ್ಲೆಲ್ಲ ಸೆಟ್ಲ್ ಆಗಿದೆ ಅನ್ನೋದು ಗೊತ್ತಾಯ್ತು. ಎಲ್ಲ ಚೆನ್ನಾಗಿ ನಗಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ದುಡ್ಡು ಕೊಡೋದು ಒಂದೇ ಮುಖ್ಯ ಅಲ್ಲ, ಗೌರವ ಪ್ರತಿ ಟೆಕ್ನಿಷಿಯನ್ಸ್ಗೂ ಪ್ರತಿ ಆರ್ಟಿಸ್ಟ್ಗೂ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ಆ ಸಾಂಗ್ ಮೂಲಕ ಪ್ರೊಡ್ಯೂಸರು ಡೈರೆಕ್ಟರ್ ಆಗಲಿ ಎಲ್ಲ ಸೇರಿ ಹಂಚ್ಕೊಂಡಿರೋದು ಒಂದು ದೊಡ್ಡ ವಿಷಯ. ಆದ್ರೆ ಇಲ್ಲಿ ಯಾರೋ ಒಬ್ರು ಕಾಣಿಸ್ತಿಲ್ಲ ಅನ್ನಿಸ್ತು, ಡೈರೆಕ್ಟರ್ ಗೊತ್ತಾಗಿಲ್ಲ. ಇನ್ನು ಸಾಂಗ್ಸ್ ಬಗ್ಗೆ ಮಾತಾಡೋ ರೇಡಿಯೋದ ಅವ್ನಿಗೆ ಬೇಕು ಅನ್ಸುತ್ತೆ, ಸಾಂಗ್ಸ್ ಆಗಿದೆ ಅಂತ. ರ್ಯಾಂಬೋ ಅಂತ ಇಟ್ಮೇಲೆ ಆ ಫಸ್ಟ್ ಸಾಂಗ್ ಅಲ್ಲಿ ಇವನ್ ರ್ಯಾಂಬೋ ಹತ್ರ ಇದ್ದವರು ಸಾಕಷ್ಟು ರ್ಯಾಂಬೋಗಳು ಹಿಂದೆ ಓಡಾಡ್ತಿದ್ರು ಸಾಂಗ್ ಅಲ್ಲಿ. ಎರಡನೇದು ಈ ಟೆಕ್ನಿಷಿಯನ್ಸ್ ಸಾಂಗ್ ಮಾಡ್ಬೇಕಾದ್ರೆ ಫಸ್ಟ್ ಶರಣ್ ಅವರ ನಾನು ಮಾತಾಡ್ತೀನಿ ಕೇಳ್ಕೊಂಡು, ನಾನು ಮಾತಾಡ್ತೀನಿ ಫಸ್ಟ್ ಇವರು ಯಾಕಂದ್ರೆ ಅವನ ಬಗ್ಗೆನೇ ಮಾತಾಡೋದು. ಟ್ವಿನ್ ಮದರ್ಸ್ ತೋರಿಸ್ದ ಅಲ್ವಾ, ಆಮೇಲೆ ನಿಮ್ ಸಿಸ್ಟರ್ ತೋರಿಸ್ದೆ, ಆಮೇಲೆ ಇಬ್ಬರ ಜೊತೆ ಬಂದೆ. ಅದೇಂಗೆ ಅದು ಹೆಂಡತಿ ಒಪ್ಲತ್ತೆ ಇಬ್ಬರು ಹೆಂಗೇನೋ ಬಂದ, ಯಾರಾದ್ರು ಇಬ್ಬರ ಜೊತೆ ಬಂದ ಇಲ್ಲ ಏನಾದ್ರು ಐಡಿಯಾ ಅದ ಗೊತ್ತಾ ಇಲ್ಲ, ಇಲ್ಲೂ ಸ್ಟೆಪ್ನಿ ಬೇರೆ ಕೊಟ್ಟ. ಏನಾದ್ರು ಫ್ಯೂಚರ್ ಐಡಿಯಾ ಇದೆಯೋ ಇಲ್ಲ ಇದ್ರೆ ನೀನ್ ಹೆಂಡತಿ ಇದ್ರೆ ಇಲ್ಲೇ ಕ್ಲಾರಿಫೈ ಮಾಡ್ಬೋದು. ಐಡಿಯಾ ಇದೆ, ಎಲ್ಲ ಒಂದ್ ಕಡೆ ಐಡಿಯಾ ಇದೆ. ಶರಣ್ ಅವ್ರ ಮಿಸ್ಸಸ್ ಇಲ್ಲಿದ್ರೆ ಸ್ವಲ್ಪ ಹುಷಾರಾಗಿ. ಸಾಕಷ್ಟು ವಿಷಯಗಳು, ಈ ತರ ವಿಷಯಗಳು ನಮ್ಮಲ್ಲಿ ಸಾಕಷ್ಟು ಜಗಳಗಳು ನಡೆದೋಗಿದೆ. ಇದರಲ್ಲಿ ಒಂದು ವಾಕ್ಯ ಹಚ್ಕೋತಾ ಇದೆ. ಪ್ರೊಡ್ಯೂಸರು ಡೈರೆಕ್ಟರ್ ಆದ ತಕ್ಷಣ ಈ ತರ ಆಸೆಗಳು ಬರೋದು ಉಂಟು. ಫಸ್ಟ್ ಸಾಕಷ್ಟು ನಾನು ಆಗಿನ ಕಾಲದಲ್ಲಿ ಹಾಕ್ತಿದ್ದ ಡ್ರೆಸ್ಗಳೆಲ್ಲ ಹಾಕೊಂಡು ಆಸೆ ತಿರ್ಸ್ಕೊಂಡ್ಬಿಟ್ಟೆ ಫಸ್ಟ್ ಸಾಂಗಲ್ಲಿ. ಮಧ್ಯದಲ್ಲಿ ಉಪೇಂದ್ರ ಕಣ್ಣಲ್ಲಿ ಆಡ್ಸಕ್ ಹೋಗ್ಬಿಟ್ಟವ್ರೆ. ಇನ್ನು ಗಣೇಶರ ಪ್ಯಾಥರ್ ಸಾಂಗ್ ಆಡಕ್ ಹೋಗಿದ್ದಾನೆ. ಒಂದೇ ಒಂದೇನಂದ್ರೆ ಎರಡು ಕೈಗೆ ಎತ್ತಕ್ ಹೋಗ್ಲಿ ಇಟ್ಕೊಂಡ್ಬಿಟ್ಟು. ಸೊ ಓವರ್ ಆಲ್ ಒಟ್ಟಾರೆ ಇಡೀ ಸಿನಿಮಾ ಇಷ್ಟೇ ಚೆನ್ನಾಗಿ ಎಲ್ಲಾನು ನಗಿಸ್ಲಿ. ತುಂಬಾ ಕಾನ್ಫಿಡೆಂಟ್ ಇಂದ, ತುಂಬಾ ಆಸೆಯಿಂದ, ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ಬಹುಶಃ ಅಂಥವ್ರಿಗೆ ಫಸ್ಟ್ ಗೆಲುವು ಅನ್ನೋದು ಸಿಗ್ಲೇಬೇಕು. ಯಾಕಂದ್ರೆ ಅವ್ರು ನೆಕ್ಸ್ಟ್ ಮತ್ತಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ಬೇಕು. ಇದೇ ತರ ಟೀಮ್, ಅದೇ ಟೀಮ್ ಮತ್ತೆ ಸೇರಿ ಮಾಡುವಂತ ಉತ್ಸಾಹ ಎಲ್ಲ ರಸ್ತೆಗಳೆಲ್ಲ ಸೇರಿ ಎಲ್ಲ ಸೇರಿ ಅವ್ರಿಗೆ ಖುಷಿ ಕೊಡಬೇಕು. ಸೊ ಎಲ್ಲ ಒಂದು ಕುತೂಹಲ ಅಂತೂ ಸಿನಿಮಾದಲ್ಲಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶರಣ್ಗೆ ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ಯಾ, ವೆರಿ ಕಾನ್ಫಿಡೆಂಟ್ಲಿ ಯು ಮೇಡ್ ದ ಸಿನಿಮಾ ಅನ್ನೋದು ನಿನ್ನ ಪ್ರತಿಯೊಂದು ಪೋಸ್ಟರ್ಸ್ ಕಾಣಿಸುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಂತಂದ್ರೆ ಸಿನಿಮಾ ಒಂದು ಜವಾಬ್ದಾರಿಯುತವಾದಂತಹ ಒಂದು ಪ್ರಯತ್ನ ಇದು. ನಾನು ಒಂದಷ್ಟು ಕಾಸು ಎತ್ತಿಟ್ಕೊಂಡಿದ್ದೆ, ಒಂದು ಸೈಟ್ ತಗೊಳ್ಳೋಣ ಅಂತ. ಸೈಟ್ ತಗೊಳ್ಳೋಷ್ಟು ಕಾಸು ಇರಲಿಲ್ಲ. ಒಂಚೂರು ಸಾಲ ಹೋಗಿ ನಲ್ಲಿ ಮಾಡಿಕೊಂಡು ಒಂದು ಚಿಕ್ಕದೊಂದು ಸೈಟ್ ತಗೊಳ್ಳೋಣ ಅಂತ ಒಂದು 15 ದಿವಸದಿಂದ ನಾನು ನನ್ನ ಹೆಂಡತಿ ಸೈಟ್ ಹುಡುಕ್ತಾ ಇದ್ವಿ. ಆ ವಯ್ಯ ಬಂದು ಒಂದು ಕತೆ ಹೇಳಿದ್ರು, ಸರ್ ಎಲ್ಲ ಫ್ಲಾಟ್ ಆಗ್ಬಿಟ್ಟು ಮನೇಲಿ. ಏನಂತಂದ್ರೆ ಆ ಥರದ ಒಂದು ಅದ್ಭುತವಾದಂಥ ಒಂದು ಕತೆ. ಯಾಕೆ ನಾನು ಕಾಸು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಟವನಲ್ಲ, ಒಂದು ಅದ್ಭುತವಾದಂಥ ಒಂದು ಕತೆ ಸಿಕ್ತು, ಅದಕ್ಕೆ ಕಾಸು ಹಂಚ್ಕೊಂಡು ಹೋದಂಥ ಪ್ರಯತ್ನ ಇದು. ಯಾಕಂತಂದ್ರೆ ಇವತ್ತು ಈ ಒಂದು ಪ್ರಯತ್ನ ನನಗೆ ಖಂಡಿತವಾಗ್ಲೂ ನನ್ನ ಬಾಯಿಗೆ ಒಂದು ತುಂಬಾ ದೊಡ್ಡ ತುತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಈ ಒಂದು ಶ್ರಮ ಅಲ್ಲ, ಒಂದಿಷ್ಟು ಜನಗಳು ಸೇರಿ ಆಗುವಂತಹ ಒಂದು ಪ್ರಯತ್ನ ಇದು. ಇದು ನನ್ನ ಒಬ್ಬನ ಕೈಯಿಂದನೇ ಆಯ್ತು ಅಂತ ನಾನು ಅಂತನ್ನುವಂಥದ್ದು ಇಲ್ಲ, ಆದ್ರೆ ಬಹಳನೇ ತಪ್ಪಾಗ್ತದೆ. ಯಾಕಂದ್ರೆ ಒಂದು ಸಿನಿಮಾಗೆ ಅದಕ್ಕೆ ಆದಂತ ಒಂದು ಶಕ್ತಿ ಇರುತ್ತೆ ಅಂತ ಅನ್ನುವಂಥದ್ದನ್ನ ನಾನು ನಂಬ್ತೀನಿ. ಯಾಕಂದ್ರೆ ಇವತ್ತು ನನ್ನ ಸಿನಿಮಾದಲ್ಲಿ ಇರುವಂತ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ಸಿನಿಮಾದಲ್ಲಿ ಇರುವಂತ ಆರ್ಟಿಸ್ಟ್ಗಳಾಗಿರ್ಬೋದು, ನನ್ನ ಯೋಗ್ಯತೆಗೆ ಖಂಡಿತವಾಗ್ಲೂ ಬಹಳ ತುಂಬಾ 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 ಎತ್ತರದ
ಆರ್ಟಿಸ್ಟ್ಗಳಿದ್ದಾರೆ, ತುಂಬಾ ಎತ್ತರದ ಟೆಕ್ನಿಷಿಯನ್ಸ್ ಇದ್ದಾರೆ. ಶರಣ್ಗೆ ಇವರ ಅಂತ ಅನ್ನೋಂತ ಅಷ್ಟು ಎತ್ತರದ ಆರ್ಟಿಸ್ಟ್ಗಳನ್ನ ಮತ್ತೆ ಇಲ್ಲಿ ಟೆಕ್ನಿಷಿಯನ್ಸ್ ನ ಸೇರುವಂತ ಒಂದು ಪ್ರಯತ್ನ ಇಲ್ಲ ಆಗಿದೆ. ಖಂಡಿತವಾಗ್ಲೂ ಇದು ನಾನು ಅಂತ ಹೆಚ್ಚಾಗಿ ಆ ಸಿನಿಮಾಗೆ ಅದಕ್ಕೆ ಶಕ್ತಿ ಇದೆ, ಅದೇ ಆಗಿ ಅವ್ರು ಒದಗಿಸ್ಕೊಂತು ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಇಲ್ಲಿ ನನಗೆ ನನ್ನ ಜೊತೆಯಲ್ಲಿ ನನ್ನ ಪಾರ್ಟ್ನರ್ ಆಗಿ ಅಟ್ರಾಟ ನಾಗೇಂದ್ರ ಅವರು ಇರ್ತಾರೆ. ನನಗೆ ಅವರು ಕತೆ ಹೇಳ್ತಿದ್ದಂಗೆ ಈ ಸಿನಿಮಾ ಮಾಡ್ಬೇಕಲ್ಲ ಅಂತ ಅನ್ಸ್ಬಿಟ್ಟು ಸರಿ ಸಿನಿಮಾ ಮಾಡೋದು ಅಂತ ತೀರ್ಮಾನ ಆಗೋಯ್ತು. ಶರಣ್ಗೆ ಈ ಸಿನಿಮಾನ, ಯಾಕಂದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಒಂದಿಷ್ಟು ಖರ್ಚು ಕೇಳ್ತದೆ ಅಂತ ಅನ್ನೋದು ಗೊತ್ತಾಯ್ತು. ಈಗ ಒಂದು ಸಣ್ಣ ನೋಷನ್ ಇದೆ ಕೆಲವರಿಗೆ, ಕಾಮಿಡಿ ಸಿನಿಮಾ ಅಂತಿದ್ದಂಗೆ ಕಾಮಿಡಿ ಸರ್ ಪರವಾಗಿ 2 ಮನೆ 4 ಜನ ಸರ್ ಅಂತ ಅನ್ನೋವಂಥದ್ದು ಕೆಲವರಲ್ಲಿದೆ. ಇದನ್ನ ಬಿಟ್ಟು ಇನ್ನೇನೋ ಬೇರೆ ಕೇಳುವಂತ ಸಿನಿಮಾ ಇದೆ. ಸೊ ಇದು ಶರಣ್ಗೆ ಒಂದು ಮಾರುಕಟ್ಟೆ ಅಂತ ಅನ್ನುವಂಥದ್ದು ಹೀರೋ ಆಗಿ ಇನ್ನ ಆ ಸಿನಿಮಾ ಮಾಡೋ ಟೈಮಲ್ಲಿ ಈಗಲೂ ಕೂಡ ನನಗೆ ಅದಿರ್ಲಿಲ್ಲ. ಸೊ ಅವಾಗ ಒಂದು ಚೌಕಟ್ಟಿನಲ್ಲಿ ಸಿನಿಮಾ ಮಾಡುವಂಥದ್ದಲ್ಲ, ಒಂದಿಷ್ಟು ಖರ್ಚು ಬೇಕು, ಇದಕ್ಕೊಂದು ಖರ್ಚು ಕೇಳ್ತದೆ. ಈ ಖರ್ಚನ್ನ ನಾನು ಬೇರೆ ಕಡೆ ಒಂದಿಷ್ಟು ಹೊಂಚ್ಕೊಳ್ಳುವಂಥದ್ದು ಕಷ್ಟ ಆಗ್ತದೆ. ಸೊ ಈ ಪ್ರಯತ್ನ ನಾವೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮಾಡೋಣ ಅಂತ ಹೊರಟ್ವಿ. ನಾನು ನಾಗೇಂದ್ರ ಅವರು ಬಹಳ ವರ್ಷಗಳ ಹಿಂದಿನ ಸ್ನೇಹಿತರು ನಾವಿಬ್ಬರು. ನಂದಂತ ಅವರು ಆಕ್ಚುಲಿ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಾರೆ. ಅವ್ರು ಎಷ್ಟರ ಮಟ್ಟಿಗೆ ಸಿನಿಮಾ ಪ್ರೇಮಿ ಅಂತಂತಂದ್ರೆ ಸರ್ ಈ ಪಿಕ್ಚರ್ ನೋಡಿದ್ರ ಅಂತ ಅಲ್ಲಿಂದ ಫೋನ್ ಮಾಡ್ತಾರೆ ನನಗೆ. ಇಲ್ಲ ಸರ್ ನೋಡಿಲ್ಲ. ಸರ್ ಏನ್ ಸರ್ ನೀವು ಬೇರೆ ಶೋಗೆ ಹೋಗಿ ಸರ್ 10ವರೆ ಶೋ ಇದೆ ಅಂತ ಅಂದ್ಬಿಟ್ಟು ಅವ್ರು ಕ್ಯಾಲಿಫೋರ್ನಿಯಾದಿಂದ ಕುತ್ಕೊಂಡು ಹೇಳೋ ಅಷ್ಟು ಪ್ಯಾಷನೇಟ್ ಇರುವಂತ ಒಬ್ಬ ವ್ಯಕ್ತಿ. ನಾನು ಅವ್ರ ಮುಖಾಂತರ ಅವ್ರಿಗೆ ಫೋನ್ ಮಾಡಿಸ್ದೆ, ಸರ್ ಒಂದು ಕತೆ ಬಂದಿದೆ ಸುಮ್ಮನೆ ಕೇಳಿ ಏನ್ ಅನ್ಸುತ್ತೆ ಅಂತ ಹೇಳಿ ಅಂತ. ಫಸ್ಟ್ ಟೈಮ್ ಅವ್ರು ಸುಮ್ಮನೆ ಓದಿ ಫೋನ್ ಅವರು ಕತೆ ಹೇಳಿದ್ರು. ಇಮಿಡಿಯೇಟ್ ನನಗೆ ಫೋನ್ ಮಾಡ್ಬಿಟ್ಟು, ಸರ್ ವಿ ಆರ್ ಡೂಯಿಂಗ್ ದಿಸ್ ಫಿಲ್ಮ್, ನಾವಿಬ್ರು ಸೇರ್ಕೊಂಡು ಈ ಸಿನಿಮಾ ಮಾಡೋಣ ಅಷ್ಟೇ. ಬರೀ ಫೋನಲ್ಲಿ ಹೇಳಿದ್ದು, ಅಲ್ಲಿಂದ ಚೆಕ್ ಬಂದಿದ್ದು, ಸಿನಿಮಾ ಆಗಿದ್ದು ಇವತ್ತೇ ಅವ್ರು ಫಸ್ಟ್ ಟೈಮ್ ಅವರಿಬ್ರು ನೋಡುವಂತ ಒಂದು ಹೀಗೆ ಆದಂತ ಒಂದು ಸಿನಿಮಾ. ನನಗೆ ಆಕ್ಚುಲಿ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಒಂದೆರಡು ಮಾತು, ಯಾಕಂದ್ರೆ ಈ ಸಿನಿಮಾ ಈ ಒಂದು ಇವೆಂಟಿನ ಹೀರೋ ಅವರು. ನನಗೆ ಅರ್ಜುನ್ ಅವರ ಬಗ್ಗೆ ತುಂಬಾನೇ ಅಭಿಮಾನ ಮತ್ತು ಪ್ರೀತಿ. ಒಂದಿಷ್ಟು ಸಿನಿಮಾಗಳನ್ನ ಹಾಡುಗಳು ಕೇಳ್ಕೊಂಡು ಬರ್ತಾ ಇದ್ದೆ. ಇವರು ನನಗೆ ಸಿಗ್ತಾರ ಅಂತ ಅನ್ನೋದು ಒಂದಿತ್ತು. ನಾನು ಯಾರ್ದೋ ಮುಖಾಂತರ ಸರ್ ಅರ್ಜುನ್ ಅವ್ರಿಗೆ ಒಂದ್ಸಲ ಮಾತಾಡಿ, ಮೋಸ್ಟ್ಲಿ ತುಂಬಾ ನನಗೂ ಅವ್ರಿಗೂ ಬಹಳ ವ್ಯತ್ಯಾಸ ಇದೆ ದುಡ್ಡಿನಲ್ಲಿ, ಒಂದ್ಸಲ ಮಾತಾಡೋಣ ಅಂತ. ಸರಿ ಒಂದ್ಸಲ ಮಾತಾಡ್ಬೋಣ ಸರ್, ಏನ್ ತೊಂದರೆ ಇಲ್ಲ. ಹಿಂಗೆ ಕುತ್ಕೊಂಡು ಮಾತಾಡ್ಕೊಂಡು ಸರ್ ಮಾಡ್ತೀರಾ ನನ್ನ ಸಿನಿಮಾನ? ಸರ್ ಮಾಡೋಣ ಸರ್, ಏನ್ ತೊಂದರೆ ಇಲ್ಲ ಸರ್. ದುಡ್ಡಿಂದ ಹೆಂಗೆ ಸರ್? ದುಡ್ಡಿನ ಬಗ್ಗೆ ಆಮೇಲೆ ಮಾತಾಡೋಣ ಸರ್, ಫಸ್ಟ್ ನಾವಿಬ್ಬರು ಕೆಲಸ ಮಾಡ್ತಾ ಇದ್ದೀವಿ. ಯಾವಾಗ ಅವ್ರು ಖಂಡಿತವಾಗ್ಲೂ ಇವತ್ತು ಹೇಳ್ತೀನಿ ಸರ್, ನೀವು ಯಾವತ್ತು ನನ್ನ ಸಿನಿಮಾಗೆ ನೀವು ಇದೀರ ಅಂತ ಗೊತ್ತಾಯ್ತು, ಅವಾಗಲೇ ನನ್ನ ಸಿನಿಮಾ 100% ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತ. ಇವತ್ತು ಅವರ ಒಂದು 6 ಹಾಡುಗಳನ್ನ ನನಗೆ ಮಾಡ್ಕೊಟ್ಟಿದ್ದಾರೆ. 6 ಹಾಡುಗಳು 6 ಥರದ ವಿಭಿನ್ನವಾಗಿ. ನೀವು 4 ಸಾಂಗ್ ಮಾತ್ರ ನೋಡಿದ್ವಿ, ಇನ್ನ 2 ಸಾಂಗ್ ಇದೆ. 6 ಹಾಡು 6 ಥರದಲ್ಲಿದೆ. ಖಂಡಿತವಾಗ್ಲೂ ಶಕ್ತಿ ಮೀರಿ ಆ ಹಾಡುಗಳಿಗೆ ನಾನು ನ್ಯಾಯನ ಒದಗಿಸೋದಕ್ಕೋಸ್ಕರ ಇದು ಮಾಡಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ಬರೀ ದುಡ್ಡಲ್ಲಿ ಮಾತ್ರ ಸಿನಿಮಾ ಆಗುತ್ತೆ ಅಂತ ಅನ್ನೋದು ಖಂಡಿತವಾಗ್ಲೂ ತಪ್ಪು. ನಾನು ಈ ಒಂದು ಜರ್ನಿಯಲ್ಲಿ ಕಂಡುಕೊಂಡಂತ ಒಂದು ಸತ್ಯ ಏನು ಅಂತಂದ್ರೆ, ದುಡ್ಡು ಮಾತ್ರ ಸಿನಿಮಾ ಆಗೋಲ್ಲ. ಸಿನಿಮಾನ ಪ್ರೀತಿ ಮಾಡುವಂತ ಒಂದು ದೊಡ್ಡ ತಂಡ ನಮ್ಮ ಜೊತೆಲಿರ್ಬೇಕು, ಒಂದಿಷ್ಟು ಮನಸ್ಸುಗಳಿರ್ಬೇಕು, ಒಂದಿಷ್ಟು ವ್ಯಕ್ತಿಗಳು ನಮ್ಮ ಜೊತೆಲಿರ್ಬೇಕು. ಖಂಡಿತವಾಗ್ಲೂ ಇವತ್ತು ನನ್ನ ಜೊತೆಯಲ್ಲಿ ಇದ್ದಂತ ವ್ಯಕ್ತಿಗಳೇ ಖಂಡಿತವಾಗ್ಲೂ ಈ ಒಂದು ರ್ಯಾಂಬೋ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ರ್ಯಾಂಬೋ ನನ್ನ ಮಗ, ನನ್ನ ಕೂಸು, ನನ್ನ ಮಗು ಅಂತ ಪ್ರೀತಿ ಮಾಡುವಂತ ಒಂದಿಷ್ಟು ಮನಸ್ಸುಗಳಿವೆ. ಅದ್ರಲ್ಲಿ ಒಬ್ಬ ಮನುಷ್ಯ ನಾನನ್ನ ಖಂಡಿತವಾಗ್ಲೂ ಈ ವೇದಿಕೆ ಮೇಲೆ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಮತ್ತೆ ಅವರನ್ನ ಖಂಡಿತವಾಗ್ಲೂ ಹೊಗಳೋದಕ್ಕೆ ಅಂತಲ್ಲ, ಅವರನ್ನ ನೆನೆಸ್ಕೊಳ್ಳೇಬೇಕಾದಂತ ಒಬ್ಬ ವ್ಯಕ್ತಿ ರ್ಯಾಂಬೋ ಹಿಂದಗಡೆ ಇರುವಂತ ಒಂದು ದೊಡ್ಡ ಶಕ್ತಿ ತರುಣ್ ಸುಧೀರ್. ಇವತ್ತು ತರುಣ್ ಸುಧೀರ್, ಇವತ್ತು ರ್ಯಾಂಬೋಗೂ ತರುಣ್ ಸುಧೀರ್ಗೂ ಏನು ವ್ಯತ್ಯಾಸ ಅಂತಂದ್ರೆ, ರ್ಯಾಂಬೋನು ಯಾಕಂದ್ರೆ ನಾನೊಂದು ಕಾರ್ಯಕ್ರಮ ನೋಡಿದ್ದೆ ಸರ್, ಫೋನ್ ಮನೆಗೆ ಕರೋಡ್ಪತಿ ಕನ್ನಡ ವರ್ಷನ್ ಇದರಲ್ಲಿ ಪುನೀತ್ ಸರ್ ಅವರು, ರವಿ ಸರ್ ಅವರು ಒಂದು ಮಾತು, ಸರ್ ನಿಮ್ಮ ದೃಷ್ಟಿಯಲ್ಲಿ ಸಿನಿಮಾ ಅಂದ್ರೆ ಏನು ನಾನು ಅಂತ ಹೇಳಿ ನನಗೆ ಬಹಳ ಖುಷಿ ಆಯ್ತು ಸರ್. ನಿಜ ಅದು ಏನಕ್ಕೆ ನೆನೆಸ್ಕೊಂತ ಇದ್ದೀನಿ ಅಂತಂದ್ರೆ, ಇವತ್ತು ರ್ಯಾಂಬೋಗೂ ತರುಣ್ಗೂ ಇರುವಂತ ಸಂಬಂಧ, ಈ ರ್ಯಾಂಬೋ ಬೇರೆ ಇಲ್ಲ, ತರುಣ್ ಬೇರೆ ಇಲ್ಲ. ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂತಂದ್ರೆ ಕತೆ ಆಯಿಸೋದ್ರಿಂದ ಹಿಡ್ಕೊಂಡು ಸಾಂಗ್ ಏನ್ ಮಾಡೋದ್ರಿಂದ ಹಿಡ್ಕೊಂಡು ಸಾಂಗ್ ಡಿಸೈನ್ ಮಾಡೋದ್ರಿಂದ ಹಿಡ್ಕೊಂಡು ಅದಕ್ಕಿಂತ ಮೇಲೆ ಇವತ್ತು ನಾನು ಹಾಕೊಂಡಿರೋ ಬಟ್ಟೆನ ಡಿಸೈನ್ ಮಾಡೋದು ಕೂಡ ತರುಣ್ ಸುಧೀರ್. ಈ ಹಂತದ ತನಕ ಅವನ ಶ್ರಮ ಆಗಿದೆ. ಇದರ ಏನೇ ಎಳ್ಳಿನಷ್ಟು ಇದಾದ್ರೂ ಕೂಡ ಇದು ಖಂಡಿತವಾಗ್ಲೂ ಇದರ ಎಲ್ಲಾ ಕ್ರೆಡಿಟ್ ತರುಣ್ ಸುಧೀರ್ ಅವರಿಗೆ ಸೇರ್ಬೇಕು. ಮತ್ತೆ ನಿಮ್ಮೆಲ್ಲರ ಸಹಕಾರ, ನನ್ನ 10 ವರ್ಷಗಳ ಶ್ರಮ ಇದು. ಒಂದು 10 ವರ್ಷಗಳಾಗಿ ನಾನು ಬೇರೆ ತರದಲ್ಲಿ ನಿಮ್ಮ ಮುಂದೆ ನಿಂತಿದ್ದೆ. ಇವತ್ತು ನನ್ನ 100ನೇ ಸಿನಿಮಾ ರ್ಯಾಂಬೋ ಆಗಿರ್ತದೆ. ಇವತ್ತು ರ್ಯಾಂಬೋ ಮುಖಾಂತರ ನಾನು ಇನ್ನೊಂದು ಅವತಾರವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇದು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇದ್ದೇ ಇರುತ್ತೆ.